ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿರುವಂತ ಸ್ಥಳ ದಾವಣೆಬೇಲು ತೀರ್ಥಹಳ್ಳಿ ತಾಲೂಕಿನ ಈ ಸ್ಥಳಕ್ಕೆ 12ನೇ ಶತಮಾನದ ಒಂದು ಇತಿಹಾಸವಿದೆ. ಕಪಿಲೇಶ್ವರ ದೇವರು ನೆಲೆಸಿರುವ ಸ್ಥಳವಾಗಿದೆ. ಈ ಸ್ಥಳಕ್ಕೆ ನೀವು ಹಗಲು ಬಂದಿರಬಹುದು, ಆದ್ರೆ ರಾತ್ರಿ ಹೊತ್ತಿನಲ್ಲಿ ಒಂದು ನಿಗೂಢವೇ ಕಾಣುತ್ತದೆ. ಈ ಸ್ಥಳಕ್ಕೆ ಒಂದು ಇತಿಹಾಸ ಪುರಾಣ ಒಂದು ಕಲೆ ಇತ್ತು. ಈ ಸ್ಥಳಕ್ಕೆ ನೀವು ಈಗ ಬಾಗಲು ದಾಟ ಸ್ಥಳವಾಗಿದೆ ನೋಡಿ. ಈ ಬಾಗಲು ದಾಟಕ್ಕೆ ಭಯಕರವಾದದ್ದು ಇದೆ, ನಿಮ್ಗೆ ನಿಗೂಢ ಅನಿಸುತ್ತಿದೆ ನೋಡಿ. ಈ ಸ್ಥಳ ನಿಮಗೆ ಒಂದು ಹಿಂದಿನ ಕಾಲದ ಶಿಲ್ಪಕಲೆಯಲ್ಲಿ ತೊಡಗಿದೆ. ನೀವು ಸ್ವತಂತ್ರದಲ್ಲಿ ಛಾಯಾ ಚಲಚಿತ್ರಗಳಿಗೆ ಆವರಿಸಬಹುದು. ರಾತ್ರಿ ಹೊತ್ತಿನ ಈ ಸ್ಥಳಕ್ಕೆ ಬಗ್ಗೆ ನಿಮಗೆ ಒಂದು ಹೆದರಿಕೆ ಕಾಣಬಹುದು. ನಾವು ಈಗ ದ್ವಾರಭಾಗ ತಲುಪಿ ಒಂದು ಈಶ್ವರನ ಲಿಂಗನಗಳಿಗೆ ಹೋಗ್ತಾ ಇದ್ದೇವೆ. ವೀಕ್ಷಕರೇ, ಇದು ಕ್ಷಣಿಸಿ ಹೋಗಿರಬಹುದು, ಆದ್ರೆ ಹಿಂದೆ ಒಂದು ದೇವತೆಗಳು ನೆಲೆಸಿರುವಂತ ಸ್ಥಳವಾಗಿದೆ ಅಂತ ಅನ್ಕೊಬಹುದು. ಈ ಸ್ಥಳಕ್ಕೆ ನೀವು ಹಗಲು ಭೇಟಿ ಕೊಟ್ಟಿರಬಹುದು, ರಾತ್ರಿ ಭೇಟಿ ಕೊಟ್ಟಾಗ ನಿಮಗೆ ಒಂದ್ಸರಿ ಬೈ ಜುಮ್ಮೆನಿಸ್ತದೆ. ನಮ್ಮ ತಂಡ ಭೇಟಿ ಕೊಟ್ಟಾಗ ನಮಗೆಲ್ಲ ಗೆಳೆಯದು ಒಂದು ನಿಗೂಢ ಅನಿಸಿತು, ಭಯವು ಅನಿಸಿತು. ಒಂದೊಮ್ಮೆ ಭೇಟಿ ಕೊಡಿ ಈ ಸ್ಥಳಕ್ಕೆ. ತೀರ್ಥಹಳ್ಳಿ ತಾಲೂಕಿನ ಶಿವಮೊಗ್ಗ ಜಿಲ್ಲೆಯ ದಾವಣೆಬೇಲು ಎಂಬ ಗುಡ್ಡೇಕೊಪ್ಪದ ಸಮೀಪದಲ್ಲಿ ಬಂದ್ರೆ ಈ ಗ್ರಾಮ ಒಂದು ಸಿಗುತ್ತದೆ. ನಮಸ್ಕಾರ.